ವೀಕ್ಷಕರೇ ನಮಸ್ಕಾರ. ಒಂದು ಹಿಂಗೆ ವಿಜಯನಗರ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ಹೋಗಿದ್ವಿ ಹಿಂಗೆ ಸುಮ್ಮನೆ ನೋಡೋಣ ಅಂತ. ಅಲ್ಲಿ ಯಾಕೆ ಇಷ್ಟೋ ಜನ ಇದ್ದಾರೆ ಅಂತಂದು ಹೋದ್ವಿ. ಅಲ್ಲಿ ನೋಡಿದ್ರೆ ಮಾರ್ಸಲ್ಗಳು ಬಂದಿದ್ದರು. ಏನು ನಿಜವಾಗ್ಲೂ ಇಂಥ ಮಾರ್ಸಲ್ಗಳು ತುಂಬ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಏನು ಅದ್ಭುತವಾದ ಕೆಲಸ ಮಾಡ್ತಾರೆ. ರಾತ್ರೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡ್ದಂಗೆ 24 ಗಂಟೆ ಕೆಲಸ ಮಾಡ್ತಾರಂತೆ. ಅವರೇ ಹೇಳ್ತಾಯಿದ್ರು, 24 ಗಂಟೆ ನಮಗೆ ಕೆಲಸ ಕೊಟ್ಟಿದ್ದಾರೆ BBMP ಅಧಿಕಾರಿಗಳು ಅಂತಂದು ಹೇಳ್ತಾಯಿದ್ರು. ನಿಜವಾಗ್ಲೂ ಗ್ರೇಟ್. ಇವರು ತುಂಬ ಅದ್ಭುತವಾದ ಕೆಲಸ ಮಾಡ್ತಾರೆ. ಆದರೂ ಕೂಡ ಸಮಸ್ಯೆಗಳು ಹಂಗೆ ಇದೆ. ಸ್ವಲ್ಪ ನೋಡಿ ಸ್ನೇಹಿತರೆ, ಇದು ವಿಜಯನಗರ ಫುಡ್ ಸ್ಟ್ರೀಟು. ಇಲ್ಲಿ ರೋಡ್ ಇದು ಓಡಾಡೋಕ್ಕೆ, ಜನಗಳು ಓಡಾಡೋಕ್ಕೆ ರೋಡ್ ಇದು. ಇದೇನು ಹೋಟ್ಲ್ ಮಾಡೋಕ್ಕಂತ ಏನು ರೋಡು ರಸ್ತೆ ಮಾಡಿಲ್ಲ. ಇಲ್ಲಿ ಏನಪ್ಪ ಅಂದರೆ ಒಂದು ವಿಚಾರ, ನಾವು ಹಿಂಗೆ ಹೋಗಿದ್ವಿ, ಯಾಕೋ ಸಿಕ್ಕಾಪಟ್ಟೆ ಜನ ಇದ್ದರು ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದರೆ ಮಾರ್ಸಲ್ಗಳು ದಂಡ ಹಾಕ್ತಾರೆ ಈ ಹೋಟ್ಲವ್ರಿಗೆಲ್ಲ. ಏನಕ್ಕೆ ದಂಡ ಹಾಕ್ತಾರೆ ಅಂದರೆ ಕಸ. ನೋಡಿ, ಸುಮಾರು ಒಂದು 4-5 ಜನ ಮಾರ್ಸಲ್ಗಳು ಬಂದಿದ್ದಾರೆ. ಇವರು ಹಗಲೆಲ್ಲ ಎಲ್ಲಿ ಹೋಗಿರ್ತಾರೋ ಗೊತ್ತಿಲ್ಲ, ರಾತ್ರಿ ಹೊತ್ತು ಮಾತ್ರ ಬರ್ತಾರೆ. ಈ ರೀತಿ ಪ್ರತಿಯೊಂದು ಗಾಡಿಗೂ 1,000 ರೂಪಾಯಿ ದಂಡ ಹಾಕ್ತಾರೆ. ಯಾಕೆ ಅಂತ ಕೇಳಿದ್ವಿ ಹೋಗಿ. ಕಸ ಅಂತಂದು ಅಲ್ಲೆಲ್ಲೂ ಕಸನೂ ಇರಲಿಲ್ಲ. ಅವ್ರು ಕಸ ಕೂಡ ಡಬ್ಬಕ್ಕೆ ಹಾಕ್ಯಂಡು ತಗೊಂಡು ಹೋಗ್ತಾರೆ, ಅಲ್ಲೇ ಬಿಡೋಲ್ಲ ಕಸ. ಹಂಗಂದ್ರೆ ಈ ರೀತಿ ಇವರು ಹೋಟ್ಲವ್ರಿಗೆ ದಂಡ ಹಾಕೋರು ಇಲ್ಲಿ ಬೀದಿಲೆಲ್ಲ ಕಸ ಹಾಕ್ತಾರಲ್ಲ, ಅವ್ರಿಗೆ ಯಾರು ದಂಡ ಹಾಕೋದು? ತೋರಿಸ್ತೀನಿ, ಇನ್ನೂ ಬೇಕಾದಷ್ಟು ಇದ್ದಾವೆ ವಿಚಾರ. ಇಷ್ಟೊಂದು ಕಟ್ಟುನಿಟ್ಟಾಗಿ, ಅದು ರಾತ್ರಿ 9 ಗಂಟೆ ಆದರೂ ಕೂಡ 24 ಗಂಟೆ ಕೆಲಸ ಮಾಡ್ತಾರಂತ. ಇವರು 24 ಗಂಟೆ ಎಲ್ಲಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇವರು ಅದ್ಭುತವಾದ ಕೆಲಸಕ್ಕೆ ಒಂದು ಮೆಚ್ಚುಗೆ ಕೊಡೋಣ. ಆದರೆ ಎಲ್ಲರಿಗೂ ಒಂದೇ ಥರ ಕಾನೂನು, ಒಂದೇ ಥರ ನ್ಯಾಯ ಇರಬೇಕಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಥರ ನ್ಯಾಯ ಇರಬಾರ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರಿಗೆ 1,000 ರೂಪಾಯಿ ಅವ್ರಿಗೆ ಬೇಡ್ಕೊತಾರೆ. ಇನ್ನೂ ವ್ಯಾಪಾರ ಆಗಿಲ್ಲ, ಇನ್ನೂ ಕಲೆಕ್ಷನ್ ಆಗಿಲ್ಲ, ವ್ಯಾಪಾರ ಡಲ್ ಆಗಿದೆ ಸರ್, ಗ್ಯಾಸ್ ರೇಟೆಲ್ಲ ಜಾಸ್ತಿ ಆಗಿದೆ ಸರ್, ನೀವು ಈ ಥರ ಬಂದು ಒಂದು 1,000 ರೂಪಾಯಿ, 1,000 ರೂಪಾಯಿ ದಂಡ ಹಾಕಿದರೆ ಹೆಂಗೆ ನಾವು ಜೀವನ ಮಾಡೋದು ಅಂತೇಳಿ ಅಷ್ಟು ಬೇಡ್ಕೊತಾರೆ. ಆದರೂ ಕೂಡ ಇವರು ಮಾರ್ಸಲ್ಗಳು ಬಿಡಲ್ಲ. ಪ್ರತಿಯೊಂದು ಅಂಗಡಿಗೂ 1,000 ರೂಪಾಯಿ ಹಾಕ್ತಾರೆ. ಈ ಕಸಕ್ಕೆ ಯಾರು ದಂಡ ಹಾಕೋರು ನೋಡಿ? ಇದು ರೋಡುಗಳಲ್ಲಿ ಕಸ ಬೇಕಾದಷ್ಟು ಕಡೆ ತೋರಿಸ್ತೀನಿ ನಾನು. ಬೇಕಾದರೆ ರೋಡುಗಳಲ್ಲಿ ಈ ಥರ ಕಸ ಬಿದ್ದಿರುತ್ತೆ. ಯಾರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಈ ಥರ ಆದರೆ ಹೆಂಗೆ? ಮತ್ತು ಬಡವ್ರ ಜೀವನ ಮಾಡೋದು ಹೆಂಗೆ ನೀವೇ ಹೇಳಿ. ಇವರು ಈ ಥರ ಎಲ್ಲ ಹೇಳ್ತಾರೆ, ನಾವು 24 ಗಂಟೆ ಕೆಲಸ ಮಾಡ್ತೀವಿ, ನಮಗೆ ಆರ್ಡ್ರ್ ಮಾಡೋರೆ, ನಾವು ದಂಡ ಹಾಕಲೇಬೇಕು. ಅವ್ರನ್ನ ಕೇಳಿ ಅಂಗಡಿಯವ್ರನ್ನ ಕೇಳಿ ದಂಡ ಹಾಕ್ತಾರೆ ಹೋಗಿ. ಪಾಪ ಅವ್ರು ಬೇಡ ಅಂತಾರೆ. ಸಾರ್ ಬೇಡ ಸಾರ್, ವ್ಯಾಪಾರ ಇಲ್ಲ ಸಾರ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಸಾರ್, ನಾವು ಇಲ್ಲಿ ಅಂಗಡಿ. ಇವರು ಇಷ್ಟೊಂದು ದಂಡ ಹಾಕೋರು ಯಾಕೆ? ಅಂಗಡಿಗಳನ್ನೇ ಖಾಲಿ ಮಾಡಿಸ್ಬೋದಲ್ವಾ? ಇನ್ನೇನಕ್ಕೆ ಅಲ್ಲಿ ಅಂಗಡಿ ಹಾಕಕ್ಕೆ ಬಿಡ್ಬೇಕಂತೆ? ಅದು ಒಬ್ಬೊಬ್ರು ಕಲೆಕ್ಷನ್ ಅಲ್ಲಲ್ಲಿ. BBMP ಅವ್ರ ಕಲೆಕ್ಷನ್ನು, ಇನ್ನು ರಾಜಕಾರಣಿಗಳು ಹಿಂಬಾಲಕರು ಕಲೆಕ್ಷನ್ನು, ಆಮೇಲೆ ಇನ್ನೂ ಇದೆಯಲ್ಲ ಬೇಕಾದಷ್ಟು. ಈ ರೀತಿ ಸಾರ್ವಜನಿಕರು ಓಡಾಡುವ ರಸ್ತೆ ಅದು. ರಸ್ತೆಗಳು ವ್ಯಾಪಾರ ಮಾಡೋಕ್ಕಲ್ಲ, ರಸ್ತೆಗಳು ಮಾಡೋದು ಜನಗಳು ಓಡಾಡೋಕ್ಕೆ, ಗಾಡಿಗಳು ಓಡಾಡೋಕ್ಕೆ, ಸಾರ್ವಜನಿಕರಿಗೋಸ್ಕರ ರಸ್ತೆ ಮಾಡಬಾರ್ದು. ಇದರ ಬಿಸ್ನೆಸ್ ಮಾಡೋಕ್ಕಲ್ಲ ರಸ್ತೆಗಳು ಮಾಡೋದು. ಯಾವ ದೇಶದಲ್ಲಿ, ಯಾವ ಊರಲ್ಲಿ ಈ ರೀತಿ ಬಿಸ್ನೆಸ್ ಮಾಡ್ತಾರೆ ರೋಡಲ್ಲಿ? ಅದಕ್ಕಂತಲೇ ಒಂದು ರಸ್ತೆಗಳು ಇರ್ತವೆ. ಈ ರೀತಿ ಇಷ್ಟೊಂದು ಹೋಟ್ಲುಗಳು ಮಾಡ್ಕೊಳ್ಳಿ ದೊಡ್ಡದಾಗಿ. ಈ ರೀತಿ ಯಾಕೆ ನೀವು ಪರ್ಮಿಷನ್ ಕೊಡ್ತೀರಾ? ಒಂದು ಕಡೆ ಪರ್ಮಿಷನ್ ಕೊಡೋದಂತೆ, ಒಂದು ಕಡೆ ಮತ್ತೆ ತಿರ್ಗಾ ಕಲೆಕ್ಷನ್ ಮಾಡೋದಂತೆ. ಇನ್ನೇನು ಅವ್ರು ಉದ್ಧಾರ ಆದಂಗೆ ಇನ್ನು ಬಡವರು ಈ ರೀತಿ ಮಾಡ್ತಾರಾ? ನೋಡಿ, ಇವರು ಕಸಿಗೆ ಅಂತಂದೇಳಿ ದಂಡ ಹಾಕ್ತಾರಂತೆ. ನಾವು ಕಸಕ್ಕೆ ದಂಡ ಹಾಕ್ತಾ ಇದ್ದೀವಿ. ಅಷ್ಟೊತ್ತಲ್ವಾಗ ಯಾರಾದರೂ ಇನ್ನು ಅಂಗಡಿ ಆವಾಗಿನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಅಂಗಡಿಗಳೇ ಇನ್ನೂ ಕಸನ ಬಿದ್ದಿಲ್ಲ ಅಲ್ಲಿ. ಆದರೂ ಕೂಡ 1,000 ರೂಪಾಯಿ ಪ್ರತಿಯೊಂದು ಅಂಗಡಿಗೂ 1,000 ರೂಪಾಯಿ ದಂಡ ಹಾಕ್ತಾ ಇದ್ದಾರಂತೆ, ಹಾಕ್ತಾನೆ ಇರ್ತಾರಂತೆ. ಅದು ಅಧಿಕಾರಿಗಳು ಹೇಳಿದಾರಂತೆ ಅಂತ ಅವರೇ ಹೇಳ್ತಾಯಿದ್ರು. BBMP ಮಾರ್ಸಲ್ಗಳು ಬೇಕಾದಷ್ಟು ಕಡೆ ಕಸ ಬಿದ್ದಿದೆಯಪ್ಪ. ಮತ್ತು ಅದಕ್ಕೆ ಯಾರು ದಂಡ ಹಾಕಬೇಕು? ಅದಕ್ಕೆ ಯಾರಿಗೆ ದಂಡ ಹಾಕ್ಬೇಕು ಇವರು? ಅಲ್ಲೆಲ್ಲ ಹಂಗಾರೆ ರಾತ್ರಿ ಹೊತ್ತು ಮಾತ್ರ ಹೋಟ್ಲುಗಳ ಹತ್ರ ಮಾತ್ರ ಕಸ ಕಾಣುತ್ತೆ. ರಸ್ತೆಗಳಲ್ಲೆಲ್ಲ ಬಿದ್ದಿರೋದು, ಇನ್ನು ಅಲ್ಲೆಲ್ಲ ಬಿದ್ದಿರೋದು, ಸರ್ಕಲಲ್ಲೂ ಬಿದ್ದಿರೋದು ಕಸ ಕಾಣಲ್ಲ ಇವ್ರಿಗೆ. ಇನ್ನೂ ಬೇಕಾದಷ್ಟು ಕಸ ಇದೆ, ತೋರಿಸ್ತೀವಿ ಬೇಕಾದ್ರೆ ಬಂದರೆ ಇವರು ಮಾರ್ಸಲ್ಗಳು. ಜಯನಗರದಲ್ಲಿ ಹಿಂಗೆ ಮಾಡ್ತಿದ್ರು, ಜಯನಗರದಿಂದ ಖಾಲಿ ಮಾಡಿಸಿದ್ವಿ ಅವಾಗ 2023 ಹಿಂಗೆ. ಏನು ಬೇಕಾದಷ್ಟು ಹಿಂಸೆ ಕೊಡ್ತಾಯಿದ್ರು ಅಂಗಡಿಯವ್ರಿಗೆ. ಆಮೇಲೆ ಇನ್ನೊಂದು ಕಾಮಿಡಿ ಏನಪ್ಪ ಅಂದರೆ, ಪ್ಲಾಸ್ಟಿಕ್ಕಿಗೆ ದಂಡ ಹಾಕೋದು. ಅಂಗಡಿಲಿ ಪ್ಲಾಸ್ಟಿಕ್ ಕವರ್ ಇದ್ದರೆ, ಪ್ಲಾಸ್ಟಿಕ್ ಇದ್ದರೆ ದಂಡ ಹಾಕೋದು. ಅಲ್ಲ ರೀ, ಕುರಿ ಪ್ಲಾಸ್ಟಿಕಲ್ಲಿ ಬರುತ್ತೆ, ನಂದಿನಿ ಹಾಲು ಕೂಡ ಪ್ಲಾಸ್ಟಿಕಲ್ಲಿ ಬರುತ್ತೆ. ವಿಧಾನಸೌಧದಲ್ಲಿ ಮಂತ್ರಿಗಳು ಎಲ್ಲ ಆಫೀಸರ್ಗಳು ಮೀಟಿಂಗ್ ಮಾಡ್ತಾರಲ್ಲ, ಅಲ್ಲಿ ಅವ್ರು ನೀರು ಕುಡಿಯೋದು ಪ್ಲಾಸ್ಟಿಕ್ ಬಾಟ್ಲಲ್ಲೇ. ಅವ್ರೇನು ಸಿಲ್ವರ್, ಸ್ಟೀಲು, ಬೆಳ್ಳಿ ಬಾಟ್ಲಲ್ಲಿ ನೀರು ಕುಡಿಯೋಲ್ಲ, ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋಲ್ಲ, ಅಲ್ಲೂ ಕೂಡ ಪ್ಲಾಸ್ಟಿಕ್ ಬಾಟ್ಲೆ. ಎಲ್ಲದು ನಂದಿನಿ ಹಾಲು ಪ್ರತಿದಿನ ಮನೆಗೆ ಪ್ರತಿಯೊಬ್ಬರು ಏನಿವತ್ತು ರೂಲ್ಸ್ ಮಾಡ್ತಾರಲ್ಲ ಅವರು ಅಧಿಕಾರಿಗಳು ಮನೆಗೂ ನಂದಿನಿ ಹಾಲೇ ಹೋಗೋದು. ಅದು ಪ್ಲಾಸ್ಟಿಕ್ ಅಲ್ವಾ? ಅಂಗಡಿಗಳಲ್ಲಿ ಮಾತ್ರ ಪ್ಲಾಸ್ಟಿಕ್ ಇರೋದು. ಎಂಥ ಕಾನೂನು ನಿಜವಾಗ್ಲೂ? ಅಲ್ಲ ರೀ, ಪ್ಲಾಸ್ಟಿಕ್ ಕವರು ತಯಾರಾಯ್ತಾನೇ ಇದ್ದಾವೆ. ಅಲ್ಲಿ ಹೋಗಿ ಫ್ಯಾಕ್ಟ್ರಿಗಳೇ ಬಂದ್ ಮಾಡಿಸ್ಬೋದಲ್ವಾ? ಫ್ಯಾಕ್ಟ್ರಿಗಳೇ ಬಂದ್ ಮಾಡಿಸ್ಬಿಟ್ರೆ ಪ್ಲಾಸ್ಟಿಕ್ ಕವರೇ ಬರಲ್ಲ. ಫ್ಯಾಕ್ಟ್ರಿಗಳು ಕವರ್ ತಯಾರು ಮಾಡೋಕ್ಕೆ ಬಿಡೋದಂತೆ, ಅವು ಅಂಗಡಿಗೆ ಬರೋದಂತೆ. ಬಂದಾದಮೇಲೆ ಅಂಗಡಿಗೆ ಹೋಗಿ 5,000 10,000 ಪಾಪ ಅವ್ರಿಗೆ ಹಿಂಸೆ ಕೊಟ್ಟು ದಂಡ ಹಾಕೋದು. ಈಗ
ವಿಪರೀತ ರೇಟ್ಗಳು ಜಾಸ್ತಿ ಆಗಿದ್ದಾವೆ, ಸಿಕ್ಕಾಪಟ್ಟೆ ರೇಟ್ಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ಬಡವರು ಜೀವನ ಮಾಡೋದೇ ಕಷ್ಟ ಆಗಿದೆ. ಇವತ್ತು ಅಂಗಡಿಗಳಿಗೆ ಯಾರೂ ಸರಿಯಾಗಿ ಹೋಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಆದರೆ ಇವರು ಅಧಿಕಾರಿಗಳು ಅಂಗಡಿಯವ್ರ ಮೇಲೆ ದಂಡ ಹಾಕ್ತಾರೆ. ಎಂಥ ಕಾನೂನು ನಮ್ಮ ದೇಶದ್ದು! ಏಯಪ್ಪ, ಭಯಂಕರ ಕಾನೂನು ಮಾತ್ರ. ಪ್ಲಾಸ್ಟಿಕ್ ತಯಾರು ಮಾಡೋಕ್ಕೆ ಬಿಡ್ಬೋದಂತೆ, ಎಣ್ಣೆ ತಯಾರು ಮಾಡೋಕ್ಕೆ ಬಿಡ್ಬೋದಂತೆ, ಸಿಗರೆಟ್ ತಯಾರು ಮಾಡೋದು ಬಿಡ್ಬೇಕಂತೆ. ಆದರೆ ಸೇದಂಗಿಲ್ವಂತೆ, ಆದರೆ ಎಣ್ಣೆ ಕುಡಿಯೋಂಗಿಲ್ವಂತೆ, ಎಣ್ಣೆ ಕುಡಿದು ಗಾಡಿ ಓಡಿಸೋಂಗಿಲ್ವಂತೆ. ಈ ರೀತಿ ಎಲ್ಲ ಕಾನೂನುಗಳಿದ್ದಾವೆ. ಇದರಿಂದ ಅನ್ಯಾಯ ಆಗ್ತಾಯಿದೆ ಅಲ್ವಾ? ಇದರಿಂದ ಮೋಸ ಆಗ್ತಾಯಿದೆ ಅಲ್ವಾ? ಇದರಿಂದ ಅನನುಕೂಲ ಆಗ್ತಾಯಿದೆ ಅಲ್ವಾ? ಯಾಕೆ ಮತ್ತೆ ಇವೆಲ್ಲ ಬಂದ್ ಮಾಡಬಾರ್ದು? ಬಂದ್ ಮಾಡ್ಬೋದಲ್ವ? ಎಣ್ಣೆ ಬಂದ್ ಮಾಡಿಸಿ, ಸಿಗರೆಟ್ ಬಂದ್ ಮಾಡಿಸಿ, ಪಾನ್ ಪರಾಗು ಎಲ್ಲ ಪ್ಲಾಸ್ಟಿಕ್ ಅವರೆಲ್ಲ ಬರ್ತಾ ಇರೋದು. ಪಾನ್ ಪರಾಗು ಮತ್ತು ಮಕ್ಕಳು ತಿನ್ನೋದು ಕುರಿಗಳು, ಆಮೇಲೆ ಬ್ಯಾನರ್ಗಳು ಕಟ್ತಾರಲ್ಲ ರೋಡಲ್ಲಿ, ಇಷ್ಟು ದೊಡ್ಡ 100 ಮೀಟ್ರು 100 ಅಡಿ ಬ್ಯಾನರ್ ಕಟ್ತಾರಲ್ಲ, ಅವು ಕೂಡ ಪ್ಲಾಸ್ಟಿಕ್ವೇ. ಅವು ನಿಮ್ಮ ಕಣ್ಣಿಗೆ ಕಾಣಲ್ವಾ? ಅಧಿಕಾರಿಗಳು ಕಣ್ಣಿಗೆ ಕಣ್ಣಿಗೆ ಏನು ಸಗಣಿ ಇಟ್ಕೊಂಡಿದ್ದೀರಾ ನೀವು? ಅದು ಕಾಣಿಸೋದಿಲ್ವ? ಹಂಗಾದ್ರೆ ಬ್ಯಾನರ್ಗಳು ರೋಡಲ್ಲಿ ಸರ್ಕಲ್ಲಲ್ಲಿ 100 ಅಡಿ ಕಟೌಟ್ಗಳು ಹಾಕ್ತಾರೆ ಬ್ಯಾನರು, ಅದು ಪ್ಲಾಸ್ಟಿಕ್ದಲ್ವಾ? ಅದೇನು ಕರ್ಗೋಗ್ಬಿಡುತ್ತಾ ಮಣ್ಣಲ್ಲಿ ಹಾಕಿದರೆ? ಕರ್ಗೋಗಲ್ತಾನೆ ಅಲ್ಲಿ ಬಿಸಾಕ್ತಾರೆ ಕಸಗಳಲ್ಲಿ ಹೋಗಿ, ಎಲ್ಲಿ ಬೇಕಲ್ಲಿ. ಇದು ಕಣ್ಣಿಗೆ ಕಾಣಿಸಲ್ವಾ? ಇದನ್ನು ಮಾಡಿರಿ, ಇದನ್ನು ಬಂದ್ ಮಾಡಿ. ಅಂಗಡಿಗಳ ಮೇಲೆಲ್ಲ ದಬಳಕೆ ಮಾಡೋದು, ಅಂಗಡಿಗಳ ಮೇಲೆಲ್ಲ ನೀವು ದಂಡ ಹಾಕೋದು, ಇದನ್ನು ಮಾಡಿ. ಒಳ್ಳೆ ಕೆಲಸನ ಈ ಥರ ದರ್ಪ ಮಾಡೋದ್ವಲ್ಲ ಬಡವ್ರ ಮೇಲೆ. ಸ್ನೇಹಿತರೆ ನಮಸ್ಕಾರ. ಈ ಥರ ನೀವು ಕೂಡ ಪ್ರಶ್ನೆ ಮಾಡ್ಬೋದು. ಆದರೆ ಪ್ರಶ್ನೆ ಮಾಡಿದರೆ ನಮ್ಮದೇನು ನಡೆಯಲ್ಲ, ತಗೊಂಡೋಗಿ ದಂಡ ಹಾಕಿ ಅಂಗಡಿಗೆ ಬ್ಲಾಕ್ ಮಾಡಿಬಿಡ್ತಾರೆ. ಅದರಿಂದ ಮೊನ್ನೆ ಒಂದು ಚಿಂತಾಮಣಿಲಿ ನಡೆದಿದೆ, ನೋಡಿದ್ದೀವಿ. ನಮಸ್ಕಾರ.